ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಬೆಳಗಾವಿ ಗ್ರಾಮೀಣ ವಲಯ ಉನ್ನತ ಸ್ಥಾನ ಪಡೆಯಲಿದೆ ಅಂದರು ಬಿಇಒ ಆರ್.ಕೆ. ಆಂಜನೇಯ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ವಲಯದ ವ್ಯಾಪ್ತಿಯಲ್ಲಿ ಬರುವ ಎಸ್ಎಸ್ಎಲ್ಸಿ ಬರೆಯುವ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಉನ್ನತ ಸ್ಥಾನಕ್ಕೇರಲು ಯಮಕನಮರಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಸಚಿವ ಸತೀಶ್ ಜಾರಕಿಹೊಳಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಅವರ ವಿಶೇಷ ಪ್ರಯತ್ನದಿಂದ ಬಿಗ್ ಪ್ಲಾನ್ ರೂಪಿಸಿದ್ದು, ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಬೆಳಗಾವಿ ಗ್ರಾಮೀಣ ವಲಯದ ಬಿಇಒ ಆರ್.ಕೆ. ಆಂಜನೇಯ ಮುಕ್ತವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಒಂದ್ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತನ್ನ ತಾಲೂಕಿನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಬರಬೇಕು, ಅತ್ಯುನ್ನತವಾಗಿ ಒಂದ್ ರೀತಿ ಫಲಿತಾಂಶ ಬರ್ಬೇಕು ಅಂತ ಸಾಕಷ್ಟು ದಿನನಿತ್ಯ ಪರಿಶ್ರಮ ಪಡ್ತಾವ್ರೆ. ಇಂಥವರಲ್ಲಿ ಒಂದ್ ರೀತಿ ರಾಜ್ಯದಲ್ಲಿ ಅತ್ಯಂತ ರಾಜಕೀಯವಾಗಿ ಅತ್ಯಂತ ಪೌರ ಕ್ಷೇತ್ರ ಆಗಿರ್ತಕ್ಕಂಥದ್ದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಒ ಅವರು ಸಹ ವಿಶೇಷವಾಗಿ ಆರ್.ಕೆ. ಆಂಜನೇಯ ಅವರು ಸಹ ಸಾಕಷ್ಟು ಕಷ್ಟಪಡ್ತಾವ್ರೆ. ವಿಶೇಷವಾಗಿ ಎಸ್ಎಲ್ಸಿ ಮಕ್ಕಳು ಈ ಬಾರಿ ಬೆಳಗಾವಿ ಗ್ರಾಮೀಣದಲ್ಲಿ ಅತ್ಯುನ್ನತ ಸ್ಥಾನ ಪಡಿಬೇಕು, ಮತ್ತೆ ಸಾಕಷ್ಟು ಫಲಿತಾಂಶ ವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಒಂದ್ ರೀತಿ ಶಿಕ್ಷಕರುಗಳಿಗೆ ಸಾಕಷ್ಟು ಉತ್ತೇಜನ ಕೊಟ್ಟು ಕೆಲಸ ಮಾಡಿಸ್ತಾವ್ರೆ. ವಿಶೇಷವಾಗಿ ಅವರ ಪ್ಲಾನ್ಗಳೇನು ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಎಸ್ಎಲ್ಸಿ ಫಲಿತಾಂಶ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಪ್ರಥಮ ಬರ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ತಾಲೂಕು ಅವರು ಸಾಕಷ್ಟು ಕಷ್ಟಪಡ್ತಾವ್ರೆ. ವಿಶೇಷವಾಗಿ ನಿಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ತಾವು ಬಿಇಒ ಅವರು, ತಮಗೂ ಸಹ ಸಾಕಷ್ಟು ನಿರೀಕ್ಷೆಗಳಿದಾವೆ. ಯಾವ ರೀತಿ ಹೇಳ್ತೀರಾ ಸರ್? ನಿಜವಾಗಲೂ ಬೆಳಗಾವಿ ಗ್ರಾಮೀಣ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಒಂದು ವಲಯ ಇದು. ಇಲ್ಲಿ ಸುಮಾರು ನಮಗೆ 114 ಪ್ರೌಢಶಾಲೆಗಳಿದಾವೆ ಸರ್. 114 ಪ್ರೌಢಶಾಲೆಗಳಲ್ಲಿ ಈಗಾಗಲೇ ಮಕ್ಕಳು SSLC ಸಂಬಂಧಪಟ್ಟ ಹಾಗೆ 5725 ಮಕ್ಕಳು ಈಗ ನೋಂದಣಿ ಮಾಡ್ಕೊಂಡಿದ್ದಾವೆ. ಪ್ರಾರಂಭದಿಂದಲೂ ಸರ್ ನಾವು ಜೂನ್ದಿಂದಲೂ ಇಲಾಖೆಯ ಒಂದು ಮಾರ್ಗಸೂಚನೆಯಂತೆ, ಇಲಾಖೆ ಕೊಟ್ಟಂತ ಒಂದು ಏನು ಸುತ್ತೋಲೆಗಳಂತೆ ವಿಶೇಷವಾಗಿ ನಮ್ಮ 29 ಅಂಶದ ಕಾರ್ಯಕ್ರಮ ಇರಬಹುದು SSLCಗೆ, ಅದರ ಜೊತೆಗೆ ನಮ್ಮ ಈಗ LB ಅಂತ ಏನು ಹೊಸದಾಗಿ ಈಗ ನಮಗೆ ಮಕ್ಕಳಿಗೆ ನಿಖರವಾಗಿ ಪ್ರತಿ ಘಟಕದಲ್ಲಿ ಬರ್ತಕ್ಕಂಥ ಒಂದು ಸ್ಪಷ್ಟ ಪ್ರಶ್ನೆಗಳನ್ನ ಒಂದು ಪ್ರಶ್ನೆ ಕೋಟಿಯನ್ನೇ ಮಾಡಿ ಸರ್ಕಾರ ಇಲಾಖೆ ಕೊಟ್ಟಿದೆ. ಅದರ ಆಧಾರವಿಟ್ಟುಕೊಂಡು ಮತ್ತು ವಿದ್ಯಾರ್ಥಿ ಶಿಕ್ಷಕರ ಒಂದು ಎಲ್ಲರ ಒಂದು ಜೊತೆಗೂಡಿ ವಿಷಯ ವೇದಿಕೆಗಳನ್ನ ಮಾಡಿಕೊಂಡು ಮುಖ್ಯೋಪಾಧ್ಯಾಯರ ಒಂದು ಸಭೆಗಳ ಮುಖಾಂತರ, ವಿಷಯ ವೇದಿಕೆಗಳ ಮುಖಾಂತರ ಪ್ರತಿಯೊಂದು ವಿಷಯಗಳನ್ನ ಏನು ಗಟ್ಟಿ ಮಾಡಿ ಮಕ್ಕಳಲ್ಲಿ ವಿಶೇಷವಾಗಿ ಪ್ರಾರಂಭದಲ್ಲೇ FLN ಅನ್ನ ಅಂದ್ರೆ ನಮ್ದು ಏನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ನಾವೊಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಪ್ರಸ್ತುತ SSLC ಪರೀಕ್ಷೆ ನಮ್ಮ ತಾಲೂಕಿನ ಪರೀಕ್ಷೆ ಅತ್ಯುತ್ತಮವಾಗಬೇಕು, ಪ್ರತಿಶತ 100ಕ್ಕೆ 100 ನಾವು ಸಾಧನೆ ಮಾಡಬೇಕು ಅಂತ ನಾವು ಒಂದು ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಸರ್. ಅದಕ್ಕೆ ಹಿರಿಯ ಅಧಿಕಾರಿಗಳು, ನಮ್ಮ ಮಾನ್ಯ CO ಸಾಹೇಬರಾಗಿರ್ಬೋದು, ಮಾನ್ಯ ಜಿಲ್ಲಾ ಉಪನಿರ್ದೇಶಕರಾಗಿರ್ಬೋದು, ಮತ್ತು ನಮ್ಮ ಜನಪ್ರತಿನಿಧಿಗಳು, ಮಾನ್ಯ ಗೌರವಾನ್ವಿತ ಸಚಿವರು, ಶಾಸಕರು ಎಲ್ಲರೂ SSLC ಮತ್ತು ಫಲಿತಾಂಶ ಬಗ್ಗೆ, ಗುಣಮಟ್ಟ ಬಗ್ಗೆಯನ್ನು ಕೈ ಜೋಡಿಸ್ತಾ ಇದ್ದಾರೆ ಸರ್. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಕ್ಕಳಿಗೆ ಅಭಿಪ್ರೇರಣಾ ಕಾರ್ಯಕ್ರಮಗಳು ಮಾಡುವ ಮೂಲಕ ವಿಶೇಷವಾಗಿ ಎಲ್ಲಾ ಮಕ್ಕಳಿಗೆ ನಾವು ಇವತ್ತು ಅಭಿಪ್ರೇರಣಾ ಕಾರ್ಯಕ್ರಮಗಳನ್ನು ಪ್ರತಿ ಶನಿವಾರ ವಿಶೇಷ ಒಂದು ತರಗತಿಗಳನ್ನು ತೆಗೆದುಕೊಂಡು ಅವರಿಗೆ ಮೋಟಿವೇಶನ್ ಕಾರ್ಯಕ್ರಮ, ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ, ನುರಿತ ಶಿಕ್ಷಕರಿಂದ, ನುರಿತ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರನ್ನ ನಾವು ಮೋಟಿವೇಶನ್ ಮಾಡುವ ಜೊತೆಗೆ ಅವರ ಅಭಿಪ್ರೇರಣೆ ಮಾಡೋದನ್ನು ತಯಾರಿ ಮಾಡ್ಕೊಂಡಿದ್ದೇವೆ. ಮತ್ತು ಅದರ ಜೊತೆಗೆ ನಾವು ಪ್ರತಿ ಒಂದು ವಿಷಯಗಳನ್ನು ಹೆಚ್ಚಿನ ಒಂದು ಆದ್ಯತೆ ಮಾಡಿಕೊಂಡು ಗಮನ ಇಟ್ಟು ಕಲಿಕೆಯಲ್ಲಿ ಹಿಂದುಳಿದವರಿಗೆ ಅವರಿಗೆ ಮಿಷನ್ 40 ಅಂತ ಒಂದು ವಿಶೇಷವಾಗಿ ನಾವು ಮಾಡ್ಕೊಂಡಿದ್ದೇವೆ ಸರ್. ಅದು ಇಲಾಖೆ ಕೊಟ್ಟಂತ ಒಂದು ಮಾರ್ಗಸೂಚಿಯಂತೆ ಪ್ರತಿ ಮಗುವೂ ಮಿಷನ್ 40 ನಾವು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿ ವಾರ, ಪ್ರತಿ ತಿಂಗಳು ಅದನ್ನು ಮಿಷನ್ 40 ನಾವು ಅದಕ್ಕೆ ವಿಶೇಷವಾಗಿ ಮೀಸಲಿಟ್ಟಂತ ಅವಧಿಗಳನ್ನ, ವಿಶೇಷ ತರಗತಿಗಳನ್ನ
ಮಾಡಿ ಆ ಮಕ್ಕಳಿಗೆ ದೃಢೀಕರಣ ಮಾಡ್ಕೊತಿದ್ದೇವೆ ಸರ್. ನಾವು ದೃಢೀಕರಣ ಮಾಡಿದ್ದೇವೆ. ಮತ್ತು ಹೀಗಾಗಿ ಈ ವರ್ಷದ ರಿಸಲ್ಟ್ ಅನ್ನ ನಾವು ಅದು ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಒಂದು ಹೊಸ ಚೈತನ್ಯ ಮತ್ತು ಉತ್ತಮವಾಗಿ ಉತ್ಸಾಹವನ್ನು ತುಂಬಬೇಕು. ಆ ಹಿನ್ನೆಲೆಯಲ್ಲಿ ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಹೊರತರುವುದರಲ್ಲಿ SSLCಯೇ ಒಂದು ಘಟ್ಟವಾಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲರ ಮಾರ್ಗದರ್ಶನದಿಂದ ಕೆಲಸ ಮಾಡ್ತಿದ್ದೇವೆ ಸರ್. ಸೊ ತಮ್ಮ ಸಹಕಾರನೂ ಕೂಡ ಇದಕ್ಕೆ ಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅಭಿಪ್ರೇರಣೆ ಕಾರ್ಯಕ್ರಮವಾಗುವುದು ವಿಶೇಷ ನಮಗೆ ವೇದಿಕೆಗಳ ಮೂಲಕ ಅಂದ್ರೆ ಸಬ್ಜೆಕ್ಟ್ ವೈಸ್ ವೇದಿಕೆಗಳಿದಾವೆ, ಅದನ್ನು ಮಾಡಿದ್ದೇವೆ. ಮತ್ತು ನಮ್ಮ 3 ಇವತ್ತು ನಾವು ಪೂರ್ವಭಾವಿ ಸಭೆ ಸಿದ್ಧತೆ ಪೂರ್ವಭಾವಿ ಪರೀಕ್ಷೆಗಳನ್ನು ಮಾಡ್ಕೊಂಡಿದ್ದೇವೆ ಸರ್. ನಾವು ಅದರಲ್ಲೂ ಕೂಡ ಉತ್ತಮವಾಗಿ ಆಗಿ ಬಂದಿದೆ. ಇನ್ನಷ್ಟು ಉಳಿದ ದಿನಗಳಲ್ಲಿ ಒಂದು 10-15 ದಿನಗಳ ಕೊನೆಯವರೆಗೂ ಮಗು ಶಾಲೆಗೆ ಬಂದು ಅಲ್ಲಿಗೆ ನಾವು ಅವ್ರಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಡುವುದನ್ನು ಮಾಡ್ಕೊಂಡಿದ್ದೇವೆ ಸರ್ ನಾವು. ಆಮೇಲೆ ಈಗಾಗಲೇ ನಮ್ಮ SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವಾರ ನಮ್ಮ DDPI ಅವರಾಗ್ಲಿ ಅಥವಾ ಮಾನ್ಯ CO ಸಾಹೇಬರಾಗ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಸರ್ ಅವರು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಒಂದು ಸಂಪನ್ಮೂಲವನ್ನು ಬರೆಸಿಕೊಂಡು ನಮ್ಮ ತಾಲೂಕಿನ ಒಟ್ಟಾರೆ ಒಂದು ಫಲಿತಾಂಶವನ್ನು 100ಕ್ಕೆ 100 ಆಗಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಒಂದು ಶಿಕ್ಷಕರ ಒಂದು ಸಮೂಹದೊಂದಿಗೆ, ಮುಖ್ಯೋಪಾಧ್ಯಾಯರೊಂದಿಗೆ, ಎಲ್ಲ ಅನುಷ್ಠಾನ ಅಧಿಕಾರಿಗಳೊಂದಿಗೆ ನಾವು ಕೆಲಸ ಮಾಡ್ತೇವೆ. ಮತ್ತು ಈಗಾಗಲೇ ನಾವು ಶಾಲೆಗಳನ್ನು ದತ್ತು ಕೊಟ್ಟಿದ್ದೇವೆ. ದತ್ತು ನೀಡಿದಂತಹ ಶಾಲೆಗಳಿಗೂ ಪ್ರತಿನಿತ್ಯ ಮತ್ತು ಪ್ರತಿ ಇದರಲ್ಲಿಯೂ ನಾವು ಅವರಿಗೆ ಮಾರ್ಗದರ್ಶಕವಾಗಿ ಮಾಡ್ತಿದ್ದೇವೆ. ಎಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿದ್ದಾರೆ ಅಂತಹ ಶಾಲೆಗಳನ್ನು ವಿಶೇಷ ಗಮನ ಹರಿಸಿ ಅವರಿಗೆ ನಾವು ಮಾಡಿದ್ದೇವೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರಾಜ್ಯದಲ್ಲೇನೆ ಒಂದು ಮಾದರಿ ಆಗುವಂಗೆ ಹಾಗೆ ನಮ್ಮ ತಾಲೂಕಿನಲ್ಲಿ ನಾವು ಏನ್ ಮಾಡ್ಕೊಂಡ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಡಿಟಾಕ್ಸ್ ಮಾಡಿದ್ದೇವೆ. ಅಂದ್ರೆ ಕೆಲವು ಡಿಟಾಕ್ಸ್ ಈಗ ಸಂಜೆ 7ರಿಂದ 9ವರೆಗೆ ಟಿವಿಗಳನ್ನ ಬಂದ್ ಮಾಡ್ಬೇಕು, ಮೊಬೈಲ್ಗಳನ್ನ ಬಂದ್ ಮಾಡ್ಬೇಕು. ಈಗಾಗಲೇ ನಮ್ಮಲ್ಲಿ ಹಲಗ ಅಂತ ಒಂದು ಗ್ರಾಮ ಬಸ್ತವಾಡದಲ್ಲಿ ಮಾಡ್ಕೊಂಡಿದ್ದೀವಿ. ಸ್ವತಃ ನಾನೇ ಇನ್ನೊಂದು ದಾಮಣಿ ಅಂತ ಒಂದು ಗ್ರಾಮ ಇದೆ, ಅಲ್ಲೂ ಕೂಡ ನಾನೇ ಆ ಕಾರ್ಯಕ್ರಮವನ್ನ ಪಾಲ್ಗೊಂಡು ಮಕ್ಕಳಿಗೆ ಒಂದು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು, ಪಾಲಕರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಾವು ಈ ರೀತಿ ಮಾಡಿದ್ದೇವೆ. ಆಮೇಲೆ ಇವತ್ತು ನಮ್ಮ ಏನು SBM ಗಾಡಿಗಳಿದಾವಲ್ಲ ಸರ್, ಅಲ್ಲೂ ಕೂಡ ನಾನು ಒಬ್ಬ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಆಗೋದ್ರಿಂದ ಅದೊಂದು ಅಲ್ಲೂ ಕೂಡ ಮಕ್ಕಳಿಗೆ ಒಂದು ಅವೇರ್ನೆಸ್ ಬರುವ ಹಾಗೆ, ಪಾಲಕರಲ್ಲಿ ಅವೇರ್ನೆಸ್ ಮೂಡಿಸುವ ಹಾಗೆ ಸಂಜೆ 7ರಿಂದ 9 ಗಂಟೆವರೆಗೆ ಟಿವಿಗಳನ್ನ ಮತ್ತು ಮೊಬೈಲ್ಗಳನ್ನ ಈ ತರ ಯಾವುದೇ ಮನೋರಂಜನೆಗಳನ್ನ ಮಾಡದ ಹಾಗೆ ವಿಶೇಷವಾಗಿ ಪರೀಕ್ಷಾ ದೃಷ್ಟಿಕೋನದಿಂದ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣದ ಒಂದು ಪಡೆಯೋಕ್ಕೋಸ್ಕರ ಮಕ್ಕಳ ಅಭ್ಯಾಸ ಒಂದು ವಿಶೇಷವಾಗಿ ಮಕ್ಕಳ ಅಭ್ಯಾಸವನ್ನು ಆಗ್ಲಿಕ್ಕೆ, ಅವರ ಅಭ್ಯಾಸಕ್ಕೆ ತೊಡಗಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಪಾಲಕರಿಗೆ, ಪೋಷಕರಿಗೆ ನಾವು ಇದರ ಮೂಲಕ ಪಂಚಾಯಿತಿ ಮೂಲಕನೂ ಮಾಡ್ಕೊಂಡಿದ್ದೇವೆ ಸರ್ ನಮ್ಮ ಗ್ರಾಮೀಣದಲ್ಲಿ. ಮತ್ತು ಈಗಾಗಲೇ ನಮಗೆ ಗೌರವಾನ್ವಿತ ಸಚಿವರಾಗಲಿ ಮತ್ತು ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಸಾಕಷ್ಟು ನಮ್ಗೆ ಉತ್ತೇಜನ ಕೊಡ್ತಾರೆ. ರಿಸಲ್ಟ್ ಬಗ್ಗೆ ಬಹಳಷ್ಟು ಅವರು ಒಂದು ಉತ್ತಮವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಒಟ್ಟಾರೆ ನಮ್ಮ ಗ್ರಾಮೀಣದ ಮಕ್ಕಳು, ರೈತಾಪಿ ಮಕ್ಕಳು ನಮಗೆ ಬರ್ತಕ್ಕಂತ ಇಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ SSLC ಒಂದು ಫಲಿತಾಂಶವನ್ನ ಹಿನ್ನೆಲೆ ಇಟ್ಟುಕೊಂಡು ಅಂತ ಆ ಮಕ್ಕಳಿಗೆ ವಿಶೇಷ ಕಾಳಜಿ ಮೂಲಕ ಮತ್ತು ವಿಶೇಷ ತರಗತಿ ಮೂಲಕ ಇವತ್ತು ಸಾಯಂಕಾಲ, ಮಧ್ಯಾಹ್ನ, ಬೆಳಗ್ಗಿನ ಅವಧಿ ಮತ್ತು ಸಾಯಂಕಾಲ ಅವಧಿ ಮತ್ತು ರಾತ್ರಿ ಓದುವ ಕೋಣೆ ಅಂತ ಮಾಡ್ಕೊಂಡಿದ್ದಾರೆ ಸರ್. ಅಥವಾ ಇವತ್ತು ರಾತ್ರಿ 8 ಗಂಟೆವರೆಗೂ 8:30ವರೆಗೂ ಕೆಲವೊಂದು ಅಲ್ಲೇ ಗುಡಿ ಗುಂಡಾರಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಿರ್ಬೋದು ಅಥವಾ ಮನೆಯಲ್ಲಿ ಇರಬಹುದು ಮಕ್ಕಳಿಗೆ ಮತ್ತು ತರಗತಿಗಳಲ್ಲೂ ಕೂಡ ಮಾಡ್ಕೊಂಡಂತ ವಿಶೇಷವಾಗಿ ನಮ್ಮ ತಾಲೂಕದಲ್ಲಿ ನಾವು ಮಾಡ್ತಿದ್ದೇವೆ ಸರ್. ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ನಾವು ಅದಕ್ಕೆ ಸಹಕಾರವನ್ನು ಪಾಲಕರ ಸಹಕಾರ ಪಡ್ಕೊಂಡು ನಾವು ವಿಶೇಷವಾಗಿ ಕ್ರಿಯಾಯೋಜನೆ ಮಾಡ್ಕೊಂಡು ನಾವು ಎಲ್ಲರೂ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೇವೆ ಸರ್. ನಾವು ಈಗ ಎಷ್ಟು ಶಾಲೆಗಳು ಬರ್ತಾವೆ ಸರ್? ವಿಶೇಷವಾಗಿ ಗ್ರಾಮೀಣ ಒಂದ್ ರೀತಿ ಇದಿದೆ, ಸಾಕಷ್ಟು ಒಂದ್ ರೀತಿ ಶಾಲೆಗಳು ಬರ್ತವೆ ಗ್ರಾಮೀಣ ಪ್ರದೇಶದಲ್ಲಿ. ಎಷ್ಟು ಶಾಲೆ ಬರ್ತವೆ ಸರ್? ನಮ್ಮಲ್ಲಿ ಮಕ್ಕಳ ಸಂಖ್ಯೆ 5,724 ಈಗ ಪರೀಕ್ಷೆಗೆ ರಿಜಿಸ್ಟರ್ ಆಗಿದ್ದಾರೆ ಸರ್. ಸೊ ಅವರೆಲ್ಲರೂ ಬರ್ತಾರೆ. ಸುಮಾರು 114 ಶಾಲೆಗಳು ಸರ್. ಇದರಲ್ಲಿ ನಮಗೆ ಕನ್ನಡ,
ಮರಾಠಿ ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿದಾವೆ ಮತ್ತು ಉರ್ದು ಮೀಡಿಯಂ ಶಾಲೆ ಇದಾವೆ. ಹೆಚ್ಚಿನ ಶಾಲೆಗಳು ನಮ್ಮ ಮರಾಠಿ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಇರುವುದರಿಂದ ಸೊ ನಮಗೆ ಮರಾಠಿಯೂ ಒಂದು ಚಾಲೆಂಜ್ ಆಗಿದೆ. ಅಲ್ಲೂ ಕೂಡ ಕನ್ನಡದ ಭಾಷೆಗೆ ಅತ್ಯಂತ ಆದ್ಯತೆಯನ್ನು ಕೊಟ್ಟು ವಿಶೇಷ ತರಗತಿ ಮೂಲಕ, ಸಂಪನ್ಮೂಲ ಮೂಲಕ ಪ್ರತಿಯೊಬ್ಬರು ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ಪಾಸ್ ಆಗಲೇಬೇಕು. ಅವ್ರಿಗೆ ಕಠಿಣತೆ ಇದ್ದಂತ ಗಣಿತ ವಿಷಯಗಳಾಗಲಿ, ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ ಅದನ್ನ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಕ್ರಿಯಾ ಯೋಜನೆ ರೂಪಿಸಿ ಆ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ನಾವು 50+ ಅನ್ನ ಪ್ರಶ್ನೆ ಕೋಟಿಯನ್ನು ಕೊಟ್ಟು ಅವರಿಗೆ ನಾವು ಪ್ರತಿನಿತ್ಯ ಅವರು ಏನೇನು ಪ್ರತಿ ವಾರ ಏನೇನು ಮಾಡಬೇಕು ವಿಷಯಗಳಲ್ಲಿ ಎನ್ನುವಂಥದ್ದು ನಾವು ದೃಢೀಕರಣ ಮಾಡ್ಕೊಳ್ತೇವೆ ಶಿಕ್ಷಕರ ಮೂಲಕ. ಆ ಪ್ರತಿ ವಿಷಯದವರು ಶಿಕ್ಷಕರು ದೃಢೀಕರಣ ಮಾಡಿಕೊಂಡು ಈ ಒಂದು ಕಾರ್ಯವನ್ನ ಮಕ್ಕಳ ಒಂದು ಫಲಿತಾಂಶಕ್ಕೆ, ವಿಶೇಷವಾಗಿ ಮಕ್ಕಳ ಫಲಿತಾಂಶಕ್ಕೆ ಒಂದು ಉತ್ತಮವಾದ ಮಾರ್ಗದರ್ಶನ ನೀಡುವಂತ ನಮ್ಮ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಮಾಡ್ತಿದ್ದಾರೆ ಸರ್. ಈಗ ಸಾಕಷ್ಟು ಒಂದ್ ರೀತಿ ತಾಲೂಕುಗಳಲ್ಲಿ ಬಿಇಒಗಳು ಈ ಬಾರಿ ನಾವು ಫಸ್ಟ್ ಬರ್ಬೇಕು ಅಂತ ಇದ್ ಮಾಡ್ತಾರೆ. ಒಂದ್ ಕಡೆ ಕಿತ್ತೂರು, ಒಂದ್ ಕಡೆ ಖಾನಾಪುರ, ಸಾಕಷ್ಟು ಈ ಕಡೆ ಭಾಗದಲ್ಲಿ. ಇಂತಹ ಸಂದರ್ಭದಲ್ಲಿ ಈ ಬಾರಿ ಕಳೆದ ಬಾರಿ ಎಲ್ಲೋ ಒಂದ್ ಕಡೆ ಬೆಳಗಾವಿ ಗ್ರಾಮೀಣದ ಒಂದ್ ರೀತಿ SLC ಫಲಿತಾಂಶ ಸ್ವಲ್ಪ ಕಮ್ಮಿ ಆಗಿತ್ತು. ಇಂತಹ ಸಂದರ್ಭದಲ್ಲಿ ತಾವು ಈ ಬಾರಿ ಯಾವ ಸ್ಥಾನ ಪಡಿಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸರ್, ಎಲ್ಲರೂ ಮೊದಲನೇ ಸ್ಥಾನ ಪಡಿಬೇಕನೆ ಅಂತ ಇದ್ದೇವೆ. ನಾವು ಕೂಡ ಅದೇ ಒಂದು ಇದರಲ್ಲಿ ಇದ್ದೇವೆ. ಅದಕ್ಕಾಗಿ ನಾವು ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, ನಾವು ಪ್ರಾರಂಭದಿಂದನೂ ಇದನ್ನ ಮಾಡ್ತಾ ಇದ್ದೇವೆ. ನಾನು ವಿಶೇಷವಾಗಿ ಈ ತಾಲೂಕಿನಲ್ಲಿ ಒಂದು ಫಲಿತಾಂಶಕ್ಕಾಗಿ ಒಂದು ನಾನು ವೇದಿಕೆ ಮಾಡ್ಕೊಂಡಿದ್ದೇನೆ. ಅದು ಸಲಹಾ ಸಮಿತಿಯನ್ನು ಮಾಡ್ಕೊಂಡಿದ್ದೇನೆ. ಸಲಹಾ ಸಮಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮಲ್ಲಿ ವಿಶೇಷವಾಗಿ ಅನುಭವ ಇದ್ದಂತ ಒಂದು ಸಲಹಾ ಸಮಿತಿ ಅವರ ನಾವು ಗೂಗಲ್ ಸಭೆ ಆಗ್ಬೋದು ಅಥವಾ ಮುಖಾಮುಖಿ ಸಭೆಯ ಮುಖಾಂತರ ಇನ್ನಷ್ಟು ಏನೇನು ಮಾಡಬೇಕು ಆಮೇಲೆ ವಿಷಯ ವೇದಿಕೆಗಳು, ಕನ್ನಡ, ಇಂಗ್ಲಿಷು, ಗಣಿತ, ವಿಜ್ಞಾನ, ಈಗ ವೇದಿಕೆಗಳಿದಾವೆ. ಆ ವೇದಿಕೆಗಳ ಮುಖಾಂತರ ನಾವು ಗೂಗಲ್ ಸಭೆಗಳನ್ನ ಮುಖಾಂತರ ಮಾಡ್ತಿದ್ದೇವೆ. ನಾವೆಲ್ಲರೂ ಗುರಿ ಇದೆ, ಎಲ್ಲರೂ ಪ್ರಥಮವಾಗಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಥಮವಾಗಿ ಬರಬೇಕಂತಲೇ ಮಾಡ್ತೇವೆ. ಹೆಚ್ಚಿನ ಒಟ್ಟು ಗುಣಾತ್ಮಕ ಶಿಕ್ಷಣ ಜೊತೆಗೆ ಗುಣಮಟ್ಟ ರಿಸಲ್ಟ್ ಆಗಬೇಕು. ಮಕ್ಕಳ ಒಂದು ಗುಣಮಟ್ಟಕ್ಕ ರಿಸಲ್ಟ್ ಜೊತೆಗೆ ಫಲಿತಾಂಶವನ್ನು ಅತ್ಯುತ್ತಮ ಫಲಿತಾಂಶ ಕಳೆದ ಸಾಲಿಗಿಂತ ಈ ವರ್ಷದ ಫಲಿತಾಂಶ ಅತ್ಯುತ್ತಮವಾಗಿ ಅಂತ ಆಗುತ್ತೆ ಅನ್ನುವಂತ ನಂಬಿಕೆ ನನಗಿದೆ ಸರ್. ಮಾನ್ಯ ಸಚಿವರ ಒಂದ್ ರೀತಿ ಸ್ವಕ್ಷೇತ್ರ, ವಿಶೇಷವಾಗಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು. ಇಂತಹ ಸಂದರ್ಭದಲ್ಲಿ ಈ ಒಂದು SLC ಫಲಿತಾಂಶದ ಬೆಳಗಾವಿ ಗ್ರಾಮೀಣ ವೃದ್ಧಿಗೆ ನಿಮ್ಗೆ ಯಾವ ರೀತಿ ಏನು ಪ್ರೋತ್ಸಾಹ ಸಲಹೆಗಳು ಕೊಟ್ಟಿದ್ದಾರೆ ಸರ್. ಅವರು ಸಭೆಗಳನ್ನು ಕೊಟ್ಟಿದ್ದಾರೆ ಮತ್ತು ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಇರಬಹುದು, ಮಕ್ಕಳಿಗೆ ಕೊಡ್ತಕ್ಕಂಥ ವಿಶೇಷ ಯೋಜನೆಗಳಿರಬಹುದು. ಅಲ್ಲಿ ಬಂದಾಗ ವಿಶೇಷವಾಗಿ ಅವರು ನಮ್ಮ ಗ್ರಾಮೀಣ ಮಕ್ಕಳು ಹೆಚ್ಚಿನ ಮಕ್ಕಳು ಪಾಸ್ ಆಗಬೇಕು ಅಂತ ಅವರ ಒಂದು ಧ್ಯೇಯ ಇದೆ. ಆ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೆ ಕಳೆದ ಬಾರಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ ಪ್ರಥಮ ಬಂದಂತ ಮಕ್ಕಳಿಗೆ. ಸೊ ಈ ವರ್ಷವೂ ಕೂಡ ಅದೇ ಒಂದು ಮಾದರಿಯಲ್ಲಿ ಉತ್ತೇಜನ ಕೊಡ್ತಾರೆ. ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಂ.ಕಲ್ಯಾಣ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅವರು ಕೂಡ ಮಕ್ಕಳಿಗೆ ವಿಶೇಷವಾಗಿ ಬಂದಂತ ಅದು ಫಲಿತಾಂಶದ ಬಗ್ಗೆ ಇರಲಿ, ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು, ಗೌರವಾನ್ವಿತ ಸಚಿವರುಗಳು ನಮ್ಮ ಗ್ರಾಮೀಣದ ಬಗ್ಗೆ, ಗ್ರಾಮೀಣ ಮಕ್ಕಳಿಗೆ ವಿಶೇಷವಾಗಿ ಗಮನ ಹರಿಸಿ ಎಲ್ಲಾ ಮಕ್ಕಳು ಪಾಸ್ ಆಗುವ ರೀತಿಯಲ್ಲಿ ನಮಗೆ ಸೂಚನೆ ಕೊಡುವ ಜೊತೆಗೆ, ಮಾರ್ಗದರ್ಶನ ಮಾಡುವ ಜೊತೆಗೆ ಮತ್ತು ಆವಾಗ ಅವರ ಭೇಟಿ ನೀಡಿದ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಅಭಿಪ್ರೇರಣೆ ಮಾಡುವ ಜೊತೆಗೆ ಕಾರ್ಯವನ್ನು ಮಾಡ್ತಿದ್ದಾರೆ ಸರ್. ಯಾವ ರೀತಿ ಏನೇನು ಸಮಸ್ಯೆಗಳು ಎದುರಾಗ್ತಾವೆ ಸರ್? ವಿಶೇಷವಾಗಿ ಫಲಿತಾಂಶ ವೃದ್ಧಿಗೆ ತಾವು ನೋಡಿದಂಗೆ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತವೆ? ಸಮಸ್ಯೆಗಳು ಸರ್, ಈಗ ವಿಶೇಷವಾಗಿ ನಮಗೆ ಮಕ್ಕಳ ಒಂದು ಹಾಜರಾತಿಗೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ವಿಶೇಷವಾಗಿ ಕೆಲವು ಮಕ್ಕಳಿಗೆ ಒಂದೊಂದು ಅವಾಗ ಗೈರಿರುವಂತ ಮಕ್ಕಳು ಒಂದು ಸಲ ಬರ್ತವೆ. ಅಂತ ಮಕ್ಕಳನ್ನ ನಮ್ಮ ಶಿಕ್ಷಕರು ಪದೇ ಅವ್ರ ಮನೆಗೆ ಹೋಗಿ ಭೇಟಿ ಕೊಡೋದು. ಕೆಲವೊಂದ್ಸಲ ಈ ಜಾತ್ರೆಗಳು ಬಂದಾಗ ಅಥವಾ ವಿಶೇಷ ಯಾವ್ದಾದ್ರು ಕಾರ್ಯಕ್ರಮ ಒಂದು ಮಕ್ಕಳು ನಮಗೆ ಒಂದೊಂದ್ಸಲ ಶಾಲೆಗಳನ್ನ ಬಿಟ್ಟಿರ್ತಾರೆ. ಆವಾಗ ನಾವು ಅವ್ರನ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಮನವೊಲಿಸಿ ಮತ್ತೆ ಕರ್ಕೊಂಡು ಬಂದು ಅಂತ ಒಂದು ವಿರಳ ಮಕ್ಕಳು ಇರ್ತಾರೆ, ಅಂತವ್ರನ್ನ ವಿಶೇಷವಾಗಿ ಗಮನ ಹರಿಸಿ ಕರ್ಕೊಂಡು ಬಂದು ಅವರನ್ನ ನಾವು ಮತ್ತೆ SSLC ಮಹತ್ವವನ್ನು ತಿಳಿಸಿ
ಪಾಲಕರ ಮನೆಗೂ ನಾವು ಕೂಡ ಪಾಲಕರ ಮನೆಗೆ ಹೋಗ್ತೀವಿ, ಶಿಕ್ಷಕರು ಹೋಗ್ತಾರೆ, ನಮ್ಮ ಅಧಿಕಾರಿಗಳನ್ನು ಭೇಟಿ ಕೊಡ್ತಿದ್ದಾರೆ. ಸೊ ಎಲ್ಲಾ ದತ್ತು ನೀಡಿದ್ದೇವೆ, ನಾವು ಎಲ್ಲಾ ಶಾಲೆಗಳನ್ನು ನಾವು ಪ್ರತಿಯೊಬ್ಬ ಅಧಿಕಾರಿಗೂ ದತ್ತು ನೀಡಿದ್ದೇವೆ. ಇವತ್ತು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿ, ಸ್ವತಃ ಜಿಲ್ಲಾ ಉಪನಿರ್ದೇಶಕರನ್ನೇ ಬೆಳಗಿಂದ ಮತ್ತು ಸಾಯಂಕಾಲವರೆಗೂ ಅವರು ತಾವೇ ಮನೆಗಳು ಭೇಟಿ ಆಗೋದಾಗ್ಬೋದು, ಶಾಲೆಗಳು ಭೇಟಿ ಆಗ್ಬಹುದು ಅಂತ ವಿಶೇಷ ಗೈರಿದ್ದ ಮಕ್ಕಳನ್ನ ಗಮನ ಹರಿಸ್ತೇವೆ ನಾವು. ಸ್ವಲ್ಪ ಗೈರಿದ್ದ ಮಕ್ಕಳು ಆಗ್ತಿದಾವೆ ನಮಗೆ, ಅದನ್ನ ನಾವು ಹೆಚ್ಚಿನ ಒಂದು ಗಮನ ಹರಿಸಿ ಮನೆಗೆ ಭೇಟಿ ಕೊಟ್ಟು ಅವರನ್ನು ನಾವು ಮನವೊಲಿಸಿ SSLC ಮಹತ್ವವನ್ನ ಅವ್ರಿಗೆ ಮನವರಿಕೆ ಮಾಡಿ, ಈ ಒಂದು ಘಟ್ಟ ಬಹಳ ಮಹತ್ವದ ಘಟ್ಟ. ಇಲ್ಲಿಂದ ನಾವು ಏನಾದ್ರೂ ಒಂದು ಬದಲಾವಣೆ ಮಕ್ಕಳಲ್ಲಿ ಮಾಡಬಹುದು. ಮುಂದೆ ಅವರ ಗುರಿ, ನಿಮ್ಮ ಕನಸು ಈ SSLC ಇಂದ ಪ್ರಾರಂಭ ಆಗುತ್ತೆ ಅನ್ನುವಂತ ಮಟ್ಟಲ್ಲಿ ನಾವು ಮನವರಿಕೆ ಮಾಡ್ಕೊಡ್ತಾ ಇದ್ದೇವೆ ಸರ್. ಫಲಿತಾಂಶ ವೃದ್ಧಿಗೆ ಕಳೆದ ಬಾರಿ ಫಲಿತಾಂಶ ಇದಿತ್ತಲ್ಲ, ಈ ಬಾರಿ ಏನಾದ್ರು ಹೆಚ್ಚಳ ಆಗ್ಬೋದಾ ನಿಮ್ದು ಫಲಿತಾಂಶ? ಖಂಡಿತ 100% ಹೆಚ್ಚಾಗುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ಅಷ್ಟು ಶ್ರಮ ಹಾಕಿ ಅಷ್ಟು ಮಾರ್ಗದರ್ಶನ ಪಡ್ಕೊಂಡು ನಾವೆಲ್ಲರೂ ಮಾಡಿದ್ದೇವೆ ಸರ್. ಸೊ ನಾವು ನಿರೀಕ್ಷೆನಲ್ಲಿ ಇದ್ದೇವೆ. ಇನ್ನ ನಮ್ಗೆ ವೇಳೆ ಇದೆ ಸರ್. ಇನ್ನ ಕೊನೆ ವೇಳೆವರೆಗೂ ಕೂಡ ನಾವು ನಮ್ಮ ಪ್ರಯತ್ನದಲ್ಲಿ ಇದ್ದುಕೊಂಡು ಆ ನಮ್ಮ ಮಕ್ಕಳಿಗೆ ನಾವು ಒಂದು ಮಾರ್ಗದರ್ಶನ ಮಾಡ್ತೇವೆ ಸರ್. ಯಾಕಂದ್ರೆ ಕಳೆದ 18ಕ್ಕೆ ಪ್ರಾರಂಭ ಆಗೋದು ಅನ್ಕೊಂಡು ನಾವು 17ವರೆಗೂ ಕೂಡ ಮಕ್ಕಳನ್ನ ನಮ್ಮ ಹಾಜರಾತಿ ಇರಬೇಕು ಅಂತ ನಾವು ಕಟ್ಟುನಿಟ್ಟಾಗಿದ್ದೇವೆ. ಈಗಾಗಲೇ ನಮ್ಮ ಮುಖ್ಯ ಅಧೀಕ್ಷಕರಿಗೆ ನಾನು ಇವತ್ತನೇ ಒಂದು ಅವ್ರಿಗೆ ಸಭೆ ಮಾಡಿ ಅವ್ರಿಗೆ ಬಂದಂತ ಪರೀಕ್ಷಾ ಮಂಡಳಿಯಿಂದ ಬಂದಂತ ಸಾಮಗ್ರಿಗಳನ್ನು ವಿತರಣೆ ಮಾಡಿ, ಇವತ್ತು ಪಾರದರ್ಶಕವಾಗಿ ಆಗಬೇಕು ಮತ್ತು ಯಾವ ಮಕ್ಕಳಿಗೂ ಅನ್ಯಾಯ ಆಗಿರಬಾರ್ದು. ಎಲ್ಲಾ ಮಕ್ಕಳಿಗೆ ಬಂದಂತ ಹಾಲ್ ಟಿಕೆಟ್ಗಳನ್ನು ಯಾವುದೇ ಲೋಪವಿಲ್ಲದೆ ಸರಿಯಾಗಿ ಅವ್ರಿಗೆ ವಿತರಣೆ ಆಗಬೇಕು. ಮಕ್ಕಳಿಗೆ ಇನ್ನಷ್ಟು ಗಟ್ಟಿ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಅವ್ರು ಗಟ್ಟಿ ಮಾಡಿ ಫಲಿತಾಂಶದ ವೃದ್ಧಿಯಾಗಿ ನಾವೆಲ್ಲರೂ ಶ್ರಮ ಹಾಕಿ ನಾವು ಮಾಡ್ತಿದ್ದೇವೆ. ಅದಕ್ಕೆ ಇವತ್ತು ನಮ್ಮ ಏನು ಅಧೀಕ್ಷಕರು ಬಂದಿದ್ರು, ಜೊತೆಗೆ ಕಸ್ಟೋಡಿಯನ್ ಬಂದಿದ್ರು, ಅವ್ರಿಗೆಲ್ಲರಿಗೂ ಇವತ್ತು ಮಾರ್ಗದರ್ಶನ ಮಾಡಿದ್ದೇನೆ, ಸಭೆ ಮಾಡಿ ಹೇಳಿದ್ದೇನೆ. ಆಮೇಲೆ ಸಕಾಲಕ್ಕೆ ನಾವೆಲ್ಲ ಅವ್ರಿಗೆ ಗೂಗಲ್ ಮೀಟ್ ಆಗ್ಬೋದು ಅಥವಾ ಮುಖಾಮುಖಿ ಸಭೆಗಳನ್ನು ಕೂಡ ಅಧಿಕಾರಿಯಿಂದ, ನಮ್ಮ ಮೇಲಾಧಿಕಾರಿಗಳಿಂದ, ಉಪನಿರ್ದೇಶಕರಿಂದ, ಮಾನ್ಯ CEO ಅವರಿಂದ ಪಡ್ಕೊಂಡು ನಾವು ನಮ್ಮ ತಾಲೂಕಿನ ರಿಸಲ್ಟ್ ಅನ್ನ ಎಲ್ಲರ ಸಹಕಾರದೊಂದಿಗೆ ಉತ್ತಮಪಡಿಸುವಲ್ಲಿ ನಾನು ಪ್ರಯತ್ನ ಮಾಡ್ತಿದ್ದೇನೆ ಸರ್. ಇದಕ್ಕೆ ಇವಿಷ್ಟು ಅಟರ್ಶಕರೇ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ BO ಸಾಹೇಬರು ಸಾಕಷ್ಟು ಒಂದ್ ರೀತಿ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.